ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಜುಲೈ 3ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಲವ್ ಸೀಸನ್ ಚಿತ್ರದ ಅದ್ಭುತ ಹಾಡುಗಳಿಗೆ ಗಾಯಕಿಯಾಗಿರುವ ಒಬ್ಬ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೊ ಇವ್ರ ವಾಯ್ಸ್ ಕೇಳಿದ್ರೆ ಖಂಡಿತ ನಿಮಗೆ ಖ್ಯಾತ ಗಾಯಕಿಯ ವಾಯ್ಸ್ ತರನೇ ಅನ್ಸುತ್ತೆ. ಮೊದಲನೇದಾಗಿ ಪ್ರಜ್ಞಾ ಮರಾಠೆ ಅವರಿಗೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ಸೊ ಸಾಂಗ್ ಕೇಳಿದ್ವಿ. ಸೊ ಎಲ್ಲರೂ ಕೂಡ ಅದೇ ಹೇಳಿದ್ರು, ನಮಗೂ ಕೂಡ ಅದೇ ಒಪಿನಿಯನ್. ಅದ್ಭುತವಾದಂತಹ ಕಂಠ ಇದೆ. ಶ್ರೇಯಾ ಘೋಷಾಲ್ ಅವ್ರ ತರನೇ ಇದೆ ಅಂತ ಹೇಳಿ ನೀವು ಅದನ್ನ ಹೇಳಿದ್ರೆ ಗೊತ್ತು, ನನಗೆ ಕಂಪೇರ್ ಮಾಡ್ಬಿಡಿ ಅಂತೀರಾ ಅಂತ. ಸೊ ಅದೇ ತರ ಇದೆ. ಅಂದ್ರೆ ನಾವು ಹೇಳೋದ್ ಬೇರೆ, ದೊಡ್ಡವರು ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಏನ್ ಹೇಳ್ತೀರಾ ಅಂತ? ಮೊದಲಿಗೆ ಸಾಂಗ್ ರಿಲೀಸ್ ಆದ ಕೂಡಲೇ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಖುಷಿ ಇದೆ, ಯಾಕಂದರೆ ವೀರ್ ಸಮರ್ಥ್ ಸರ್ ಕಂಪೋಸಿಷನ್, ಪ್ರಮೋದ್ ಮರವಂತೆ ಅವ್ರ ಲಿರಿಕ್ಸು, ಹಾಗೆ ಅರ್ಮಾನ್ ಮಲಿಕ್ ಸರ್ ಅವ್ರ ಜೊತೆ ಹಾಡೋದು. ಸೊ ಇದು ಮೂರೂ ನಂಗೆ ಒಂಥರ ದೊಡ್ಡ ವಿಷಯ. ಯಾಕಂದರೆ ನಂದು ಸರೆಗಮಪ ಜಿ ಕನ್ನಡ ಸರೆಗಮಪ ಇಂದ ಸೀಸನ್ 20 ಇಂದ ಆಚೆ ಬಂದಮೇಲೆ ಒಂದು ಶೋಸ್ ಮಾಡ್ತಾ ಇದ್ವಿ, ಪ್ರೈವೇಟ್ ಪಬ್ಲಿಕ್ ಶೋಸ್. ಬಟ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂದರೆ ಇದೇ ಫಸ್ಟು ನಂದು. ಸೊ ಫಸ್ಟ್ ಸಾಂಗ್ಗೆ ಇವ್ರ 3 ಜನದ ಕಾಂಬಿನೇಷನ್ ಅಂತ ಗೊತ್ತಾದ್ಮೇಲೆ ತುಂಬ ಖುಷಿ ಆಯಿತು. ಇವಾಗ ನೋಡ್ರೆ ಅದೇ ಶ್ರೇಯಾ ಮ್ಯಾಮ್ ಥರ ಇದೆ, ಸ್ವಲ್ಪ ವಾಯ್ಸ್ ಅಂತಾರೆ. ಅದೊಂಥರ ನನಗಂತೂ ದೊಡ್ಡ ವಿಷಯ, ಕಂಪೇರ್ ಮಾಡೋಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್. ಬಟ್ ಏನೋ ಖುಷಿಯಿಂದ ಹೇಳ್ತಾ ಇದ್ದಾರೆ ಅಂದರೆ ನನಗೂ ಖುಷಿನೇ. ಸೊ ಅದನ್ನು ನಾನು ಒಂಥರ ರೆಸ್ಪಾನ್ಸಿಬಿಲಿಟಿ, ಚೆನ್ನಾಗಿ ಜನರಿಗೆ ಇಷ್ಟ ಆಗೋ ಥರ ಹಾಡಬೇಕು. ಸೊ ಒಂದೇನಂದ್ರೆ ಅರ್ಮಾನ್ ಮಲಿಕ್ ಅವ್ರ ಜೊತೆನೆ ಒಂದು ನೀವು ಕೂಡ ಗಾಯಕಿ ಅಂದ್ರೆ ಸಾಂಗ್ ಆಡಿದ್ರ. ಸೊ ಅವರು ಕೂಡ ಅದೇ ಮಾತು ಹೇಳಿದ್ರಂತೆ. ಅಂದ್ರೆ ಹೇಳ್ತಾ ಇರ್ಲಿ, ಡೈರೆಕ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅವರು ಕೂಡ ಹೇಳ್ತಾ ಇದ್ರು. ಸೊ ಅದು ಖಂಡಿತ ಅವ್ರಿಗೆ ಹಂಗ ಅನ್ಸೇ ಇರುತ್ತೆ, ಖಂಡಿತ ಆ ತರ ಒಂದು ವಾಯ್ಸ್ ಇದ್ದೇ ಇದೆ ಅಂತ. ಸೊ ಅಂದ್ರೆ ನಿಮ್ಮ ಒಂದು ಈ ತರ ಅಂದ್ರೆ ಗಾಯನಕ್ಕೆ ಪ್ರಾಕ್ಟೀಸ್ ಆಗಿರ್ಬೋದು, ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಏನೇನ್ ಮಾಡಿದಿರಾ ಅಂತ? ಅದೇ ಇವಾಗ ನಾವು ಹೊರಗಡೆ ಶೋಸಲ್ಲಿ ಹಾಡೋದು ಬೇರೆ, ಅದೇ ಪ್ಲೇಬ್ಯಾಕಲ್ಲಿ ಹಾಡೋದು ಬೇರೆ. ಯಾಕಂದರೆ ನನಗೂ ಫಸ್ಟ್ ಟೈಮ್ ಆದ್ರಿಂದ ನನಗೂ ಸ್ವಲ್ಪ ಐಡಿಯಾ ಇರಲಿಲ್ಲ. ಬಟ್ ವೀರ್ ಸಮರ್ಥ್ ಸರು ತುಂಬ ತಾಳ್ಮೆಯಿಂದ ಟೈಮ್ ಕೊಟ್ಟು ಈ ಲೈನ್ ಹಿಂಗೆ ಬರಬೇಕು, ಹಾಗೆ ಬರಬೇಕು ಅಂತೆಲ್ಲ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ. ಸೊ ಐ ಹೋಪ್ ಅವರಿಗೆ ಇಷ್ಟ ಆಗೋ ಥರನೇ ಹಾಡಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಒಂದು ಬೇರೆ ಸಾಂಗ್ ಹಾಡಿದ್ದೆ, ಅದು ಕೇಳಿಬಿಟ್ಟು ನನಗೆ ಈ ಸಾಂಗ್ ಆಪರ್ಚುನಿಟಿ ಕೊಟ್ಟಿದ್ದು ಸರು. ಸೊ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಗೊತ್ತಾಯಿತು, ಅಂದರೆ ಸೆಕೆಂಡ್ ಟೈಮ್ ಕರೆದಿದ್ದಾರೆ ಅಂತ. ಸೊ ಪ್ರಿಪರೇಷನ್ ತುಂಬ ಇತ್ತು, ಭಯ ಅಂತೂ ತುಂಬ ಇತ್ತು. ಯಾಕಂದರೆ ಸಿಂಗಿಂಗ್ ಸ್ಟೈಲ್ ಸ್ವಲ್ಪ ಬೇರೆ ಆಗತ್ತೆ, ಅಂದರೆ ಲೈಕ್ ಓಪನ್ ಆಗಿ ಹಾಡೋ ಥರ ಇರಲ್ಲ. ಸೊ ಬಟ್ ಅವ್ರು ಹೇಳಿದ್ನೇ ಫಾಲೋ ಮಾಡ್ಕೊಂಡು ಹಾಡಿದ್ದೀನಿ. ಪ್ರಿಪರೇಷನ್ ಅಂತೂ ಇತ್ತು. ಸೊ ಮೊದಲೇದಾಗಿ ಅಂದ್ರೆ ಫಸ್ಟ್ಗೆ ಕೇಳಬೇಕಿತ್ತು ಪ್ರಶ್ನೆ. ಸೊ ನನಗೆ ಬಂದ ತಕ್ಷಣ ಪ್ರೆಸ್ ಮೀಟ್ ಅಲ್ಲಿ ಸ್ಟೇಜ್ ಮೇಲೆ ಎಂಟ್ರಿ ಆದ್ವಿ. ಸೊ ಹಾಗೆ ಅನಿಸ್ತು. ಸೊ ಇವರು ಏನು ಹೀರೋಯಿನ್ಗಳು 3 ಜನ ಹೀರೋಯಿನ್ ಇದ್ದಾರೆ, ನೀವು ಒಬ್ಬರ ಅಂತ ಅನಿಸ್ತು. ಸೊ ಆ ತರ ಇದ್ದೀರಾ. ಸೊ ಅದು ಎಲ್ಲರೂ ಕೂಡ ಅದನ್ನೇ ಮಾತಾಡಿದ್ದು. ಸೊ ಆಕ್ಟಿಂಗ್ ಫೀಲ್ಡಿಗೆ ಏನಾದ್ರು ಬರೋ ಚಾನ್ಸ್ ಇದೆಯಾ ಅಂತ? ಆಕ್ಟಿಂಗ್ ಫೀಲ್ಡ್ ಯೋಚನೆ ಮಾಡಿಲ್ಲ ನಾನು. ಬಟ್ ಅದೇ ಇಲ್ಲೆಲ್ಲರೂ ಹೇಳಾದ್ಮೇಲಿಂದ ಸ್ವಲ್ಪ ಅಂದರೆ ಅನಿಸಿದೆ ಅವ್ರಿಗೆ. ಅಂದರೆ ಮೋಸ್ಟ್ಲಿ ಆ್ಯಕ್ಟಿಂಗ್ ಮಾಡ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಅಂದರೆ ನಾನು ಯಕ್ಷಗಾನ ಮಾಡ್ತೀನಿ. ಸೊ ಅಮ್ಮನೂ ಯಕ್ಷಗಾನ ಕಲಾವಿದೆ, ಸೊ ಅವರಿಂದ ನನಗೆ ಕಲಿಸಿದ್ದಾರೆ. ಸೊ ಅದೂ ಸ್ವಲ್ಪ ಆ್ಯಕ್ಟಿಂಗ್ ಬೇಸ್ಡ್ ಅಲ್ವಾ. ಸೊ ಆ ಹಾವಭಾವ ನಿಂಗೆ ಬರುತ್ತೆ ಮಾಡು ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಐಡಿಯಾ ಇರಲಿಲ್ಲ. ಸೊ ನೋಡೋಣ ಮುಂದೆ. ನೆಕ್ಸ್ಟ್ ಪ್ಲಾನ್ ಮಾಡೋ ಚಾನ್ಸ್ ಇದೆಯಾ ಅಂತ? ನೋಡೋಣ, ಐ ಡೋಂಟ್ ಮೈಂಡ್. ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ರಿ ನೀವು, ಕೆಲವು ಸೀನಿಯರ್ಸ್ ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು. ಸೊ ಅಷ್ಟು ಈಸಿಯಾಗಿ ಯಾರಿಗೂ ಹೇಳಲ್ಲ ಆ ತರ. ಸೊ ನಿಮ್ಗೆ ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್, ನೀವು ಕೂಡ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಆಕ್ಟರ್ ಆಗಿ ಬರೋ ಚಾನ್ಸ್ ಇದೆಯಾ, ಅದು ಬರ್ಬೋದು ನಿಮಗೆ, ಆ ತರ ಇದೀರಾ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಖಂಡಿತ ನೋಡೋಣ, ನಂಗೆ ಗೊತ್ತಿಲ್ಲ ಅಂದರೆ ಹೆಂಗೆ. ಅಂದರೆ ನಂದು ಐಡಿಯಾ ಅಂತೂ ಇರಲಿಲ್ಲ, ಬರೀ ಸಿಂಗಿಂಗ್ ಇದ್ದಿದ್ದು. ಕೆಲಸ ಅಡ್ವೊಕೇಟು, ಸೊ ಅದು ಮಾಡ್ತೀನಿ. ನೋಡೋಣ, ಒಂದೊಳ್ಳೆ ಅಂದ್ರೆ ಏನು ಆ್ಯಕ್ಟಿಂಗ್ಗೆ ಅವ್ರಿಗೆ ಇಷ್ಟ ಆಗಿ ನನಗೆ ಸೂಟ್ ಆಗೋ ಥರ ಏನಾದ್ರು ಬಂದರೆ ಖಂಡಿತ ವೈ ನಾಟ್ ಟ್ರೈ ಮಾಡ್ಬೋದು. ಅದು ಇನ್ನೊಂದು ಪ್ರಶ್ನೆನೂ ಕೂಡ ಕೇಳಬೇಕಿತ್ತು. ನೀವು ಹೇಳಿದ್ರೆ ಅಡ್ವೊಕೇಟ್ ಅಂತ. ಸೊ ಯಾರು ಕೂಡ ನಂಬಕ್ಕೆ ಎಲ್ಲ ಶಾಕ್ ಆದ್ರು, ಅಡ್ವೊಕೇಟ್, ಸಿಂಗರ್, ಈ ತರ ಆಕ್ಟರ್ ಕೂಡ ಬರೋ ಇದಿದೆ ಅಂತ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದಾ ಬಂದ್ರೆ? ಬ್ಯಾಲೆನ್ಸ್ ಮಾಡ್ಬೋದು, ಮಾಡಲೇಬೇಕು. ಬೇಕು ಅಂದರೆ ನಾವು ದಾರಿ ಮಾಡ್ಕೋಬೇಕು. ಸೊ ಇವಾಗ್ಲೂ ನನಗೆ ನನ್ನ ಸೀನಿಯರ್ಸ್ ತುಂಬ ಕೋಆಪರೇಟಿವ್. ಸೊ ಅವ್ರು ಈ ಥರ ಬಿಡ್ತಾ ಇದ್ದಾರೆ ಅಂತ ನಾನು ಇದೆಲ್ಲ ಎರಡೂ ಮ್ಯಾನೇಜ್ ಮಾಡೋಕ್ಕಾಗ್ತಿರೋದು. ಸೊ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಸೊ ಇನ್ನೊಂದೇನಂದ್ರೆ ನಮ್ಮ ಬಾಸ್ ಟಿವಿಲಿ ಎಲ್ಲ ಆಕ್ಟರ್ಸ್ ಅದ್ರಲ್ಲೂ ಕೂಡ ಹೀರೋಯಿನ್ಸ್ಗಳಿಗೆ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದೇನಂತಂದ್ರೆ ಅವ್ರದ್ದು ಬ್ಯೂಟಿ ಸೀಕ್ರೆಟ್, ಡಯಟ್, ಈ ತರದ್ದೆಲ್ಲ. ಸೊ ನಿಮ್ಮ ನೋಡಿದ್ಮೇಲೆ ನಿಮ್ಮನ್ನ ಈ ಪ್ರಶ್ನೆ ಕೇಳಲೇಬೇಕು. ಕೇಳಿ ಅಂದ್ರೆ ನಮ್ಮ ವೀಕ್ಷಕರು ಬೇಜಾರಾಗ್ಬಿಡ್ತಾರೆ. ನೋಡಿ ಇಂಥ ಬ್ಯೂಟಿಫುಲ್ ಪಕ್ಕದಲ್ಲಿ ಎದುರುಗಡೆ ಇದ್ರು, ಅವ್ರಿಗೆ ಈ ಕ್ವಶನ್ ಕೇಳಿದಂತ. ಸೊ ಏಕೆ ರೆಗ್ಯುಲರ್ ಆಗಿ ನಿಮ್ಮ ಡೈಲಿ ರೊಟೀನ್ ಸ್ಕಿನ್ ಕೇರ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಇದನ್ನೇನಾದ್ರು ಮಾಡ್ತಿದ್ರೆ ಯಾವ ತರ ಇರುತ್ತೆ ಅಂತ?
ಡಯಟ್ ಅಂತೂ ಮಾಡಲ್ಲ ನಾನು. ಚೆನ್ನಾಗಿ ಸ್ವೀಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿ ತಿಂತೀನಿ. ಸ್ಕಿನ್ ಕೇರ್ ಮುಂಚೆ ಮಾಡ್ತಿರ್ಲಿಲ್ಲ. ಈಗ ಮಾಮೂಲಿ ಎಲ್ಲರೂ ಮಾಡೋರ್ ಥರ ಸನ್ಸ್ಕ್ರೀನು, ಮಾಯ್ಶ್ಚರೈಸರ್, ಬೇಸಿಕ್, ವೆರಿ ಬೇಸಿಕ್ ಮಾಡೋದಷ್ಟೇ. ಸೊ ಅಂಥದ್ದು ಏನು ಸ್ಕಿನ್ ಕೇರ್, ಡಯಟ್ ಏನೂ ಇಲ್ಲ. ಮಜಾ, ಫುಲ್ ಚಿಲ್. ಇದೆ ಅಂದ್ರೆ ಇವಾಗ ರೆಗ್ಯುಲರ್ ಹೋಗಿ ಈಗ ನಿಮ್ಮನ್ನ ನೋಡ್ತಾ ಇರ್ತಾರೆ ಅಂದ್ರೆ ಏನಾದ್ರು ಕೇಳ್ಬೇಕು, ನೋಡಿ ಈ ತರ ನಾವು ಕಾಣಿಸ್ಕೋಬೇಕು ಅಂತಂದ್ರೆ ನಿಮ್ಮ ಡೈಲಿ ಒಂದು ರೊಟೀನ್ ಇರುತ್ತೆ. ಸೊ ಇದನ್ನ ಫಾಲೋ ಮಾಡಿ ಖಂಡಿತ ಈ ತರ ಗ್ಲೋ ಆಗಿರ್ತೀರಾ, ಈ ತರ ಚೆನ್ನಾಗಿ ಕಾಣ್ತೀರಾ ಅಂತಿದ್ರೆ ಏನ್ ಹೇಳ್ಬೋದು ಒಂದ್ ಟಿಪ್ಸ್ ಅಂದ್ರೆ? ಒನ್ ಟಿಪ್ ಅಂತ ಆಕ್ಚುಲಿ ಅದೇ ನಾವ್ ಹೆಂಗ್ ನಮ್ನ ಪ್ರೆಸೆಂಟ್ ಮಾಡ್ಕೋತೀವಿ ಅದೇ ಮುಖ್ಯ. ಸೊ ಎಲ್ರು ನಗ್ನಗ್ತಾ ಇರ್ಬೇಕು. ಮುಖ ಹಿಂಗ್ ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ಚೆನ್ನಾಗ್ ಕಾಣಲ್ಲ. ಸೊ ಎಲ್ರು ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ಬ್ಯೂಟಿ ಟಿಪ್ ಅಂತ ನನ್ ನಿಜ ಹೇಳ್ತಿದ್ದೀನಿ, ಏನೂ ಇಲ್ಲ. ಹೆಂಗೆ ಜಸ್ಟ್ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಬೇಸಿಕ್, ವೆರಿ ಬೇಸಿಕ್, ಆದ್ರೆ ಖುಷಿಯಾಗಿರಿ. ಸೊ ಅದೇ ಜುಲೈ 3ಕ್ಕೆ ಲವ್ ಸೀಸನ್ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಹೀರೋ ಹೀರೋಯಿನ್ ಎಲ್ಲ ನಿಮ್ಮ ಟೀಮೇ ತುಂಬಾ ಒಂದು ಕ್ಯೂರಿಯಾಸಿಟಿ ಕಾಯ್ತಿದೆ, ಎಫರ್ಟ್ ಕೂಡ ಹಾಕಿದ್ರೆ, ಒಳ್ಳೆ ಕತೆ ಇದೆ ಅಂತ ಕೂಡ ಹೇಳಿದ್ರು. ಸೊ ನೀವ್ ಹೇಳಕ್ ಇಷ್ಟಪಡ್ತೀರಾ ಕನ್ನಡ ಪ್ರೇಕ್ಷಕರಿಗೆ? ದಯವಿಟ್ಟು ಎಲ್ಲರೂ ಮೂವಿನ ಥಿಯೇಟ್ರಿಗೆ ಹೋಗೇ ನೋಡಿ. ಯಾಕಂದರೆ ಇಡೀ ಟೀಮ್ ಒಂಥರ ಎಲ್ಲರೂ ನ್ಯೂ ಕಮರ್ಸ್. ಸೊ ಸಪೋರ್ಟ್ ಮಾಡಿ. ಫಸ್ಟ್ ಇಂಪ್ರೆಷನ್ ಇರ್ಬೋದು ನೋಡ್ಬೇಕಾ ಬೇಡವಾ ಅಂತ, ಹಂಗೆ ಇಟ್ಕೋಬೇಡಿ. ಒಂದ್ಸತಿ ಟ್ರೈ ಮಾಡಿ, ಹೋಗಿ ನೋಡಿ. ಹಾಗೆ ನಮ್ಮ ಸಾಂಗ್ಸ್ ಎಲ್ಲ ಕೂಡ NR ಸ್ಟುಡಿಯೋಸಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ಹಾಡನ್ನ ಕೇಳಿ. ಎಲ್ಲ ಹಾಡುಗಳು ವೀರ್ ಸಮರ್ಥ್ ಸರ್ ಕಂಪೋಸಿಷನ್ ಎಲ್ಲಾನು ಚೆನ್ನಾಗಿದೆ. ಸೊ ಸಾಂಗ್ಸ್ ಬೇಸಿಕ್ಲಿ ಎಲ್ಲರೂ ಸಾಂಗ್ ಕೇಳಿ ಮೂವಿ ಹೋಗ್ಬೇಕಂತ ಸ್ವಲ್ಪ ಡಿಸೈಡ್ ಮಾಡ್ತಾರೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಇದು ಪಾಸ್. ಸೊ ಯಾಕಂದ್ರೆ ಎಲ್ಲ ಸಾಂಗು ತುಂಬಾನೇ ಚೆನ್ನಾಗಿದೆ. ಸೊ ಸಾಂಗ್ ಕೇಳಿ ನಿಮ್ಗೆ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ದಯವಿಟ್ಟು ಮೂವಿ ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಹಾಗೆ ಎಲ್ರನ್ನೂ ಕರ್ಕೊಂಡು ಹೋಗಿ ನಿಮ್ ಜೊತೆ. ಹಾಗೆ ನೀವು ನೋಡಾದ್ಮೇಲೆ ಎಲ್ರಿಗೂ ಹೋಗಿ ಅಂತಾನು ಹೇಳಿ. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ನಿಮ್ ಬಗ್ಗೆ, ನಿಮ್ಮ ಪರಿಚಯ, ಸೊ ಎಲ್ಲ ಸಿನಿಮಾ ಲವ್ ಸೀಸನ್ ಸಿನಿಮಾದ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರಿ. ನಿಮ್ಗೂ ಅಷ್ಟೇ, ಲವ್ ಸೀಸನ್ ಚಿತ್ರತಂಡಕ್ಕೂ ಅಷ್ಟೇ ಜುಲೈ 3 ರಿಲೀಸ್ ಆಗ್ತಿದೆ. ಆಲ್ ದ ಬೆಸ್ಟ್, ಹಿಟ್ಟಾಗ್ಲಿ. ಸೊ ಸಿನಿಮಾ ಹಿಟ್ಟಾಗ್ಲಿ, ನೀವು ಕೂಡ ಬೆಳೀರಿ. ನೆಕ್ಸ್ಟ್ ನಮ್ ನೀವು ಆಕ್ಟರ್ ಆಗಿ ನಾವು ನಿಮ್ಮಿಂದ ಚಿಟ್ಚಾಟ್ ಇಂಟ್ರೂ ತರ ತಗೊಳ್ಳೋ ತರ ಆಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಜ್ಞಾ ಮರಾಠೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.